ಆಗಸ್ಟ್ 12, 2026 ಅಮೆರಿಕಾದಲ್ಲಿರುವ MIT ಯೂನಿವರ್ಸಿಟಿ ಅವರು ಒಂದು ರಿಸರ್ಚ್ ಪೇಪರ್ನ ಪಬ್ಲಿಷ್ನ ಮಾಡ್ತಾರೆ. ಆ ರಿಸರ್ಚ್ ಪೇಪರ್ಸ್ನ ನೋಡಿ ಪ್ರಪಂಚದಲ್ಲಿರುವ ಎಲ್ಲಾ ಸೈಂಟಿಸ್ಟಿಗೂ ಬೆಚ್ಚ ಬೀಳಿಸುತ್ತೆ. MITಲಿರುವ ರಿಸರ್ಚರ್ಸು ನಾಸಾ ಹತ್ರ ಇರುವ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ನ ಇಟ್ಕೊಂಡು ಈ ಸ್ಪೇಸ್ ಅಲ್ಲಿ ತುಂಬಾ ಡೀಪ್ ಆಗಿರೋ ಪ್ಲೇಸಸ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಅವ್ರು ನೋಡ್ತಾರೆ ಬ್ರೈಟ್ ಆಗಿರೋ ಒಂದು ರೆಡ್ ಲೈಟಿನ ಆಬ್ಜೆಕ್ಟ್ ಸ್ಪೇಸ್ ಅಲ್ಲಿ ಅವ್ರ ಕಣ್ಗೆ ಕಾಣಿಸ್ಕೊಂತು. ಇವಾಗ ಇವರು ಇದು ಯಾವ ಆಬ್ಜೆಕ್ಟ್ ಇರಬೇಕು, ಅವ್ರ ಹತ್ರ ಇರೋ ಎವಿಡೆನ್ಸ್ ಹಿಸ್ಟ್ರಿ ಬುಕ್ ಎಲ್ಲ ತೆಗ್ದು ನೋಡ್ತಾರೆ. ಸೊ ಈ ತರ ಒಂದು ಆಬ್ಜೆಕ್ಟ್ ಇರೋದನ್ನ ಅವ್ರು ಹಿಸ್ಟ್ರಿ ಬುಕ್ ಅಲ್ಲೇ ನೋಡಿಲ್ಲ. ಯಾಕೆ ಇವತ್ತಿನವರೆಗೂ ಈ ತರ ಒಂದು ಆಬ್ಜೆಕ್ಟ್ ಈ ಸೈಂಟಿಸ್ಟ್ಗಳು ನೋಡೇ ಇಲ್ಲ. ಅದೇ ತರ ಈ ಆಬ್ಜೆಕ್ಟ್ ಏನಾಗಿರ್ಬೋದು ಅಂತ ಅವ್ರ ಹತ್ರ ಯಾವುದೇ ತರಹದ ಒಂದು ಎವಿಡೆನ್ಸ್ ಇಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಎಲ್ಲಾ ಮನುಷ್ಯನಿಗೂ ಒಂದೊಂದ್ ತರ ಡಿಫ್ರೆಂಟ್ ಫಿಂಗರ್ ಪ್ರಿಂಟ್ ಇರುತ್ತಲ್ಲ, ಅದೇ ತರ ಈ ಸ್ಪೇಸ್ ಅಲ್ಲಿರೋ ಎಲ್ಲಾ ಆಬ್ಜೆಕ್ಟ್ಗೂ ಒಂದೊಂದು ಗುರುತು, ಒಂದೊಂದು ಐಡೆಂಟಿಟಿ ಅಥವಾ ಒಂದು ಎವಿಡೆನ್ಸ್ ನ ಇಟ್ಟಿರ್ತಾರೆ. ಇವಾಗ ಕಂಡು ಬಂದಿರುವ ಈ ಆಬ್ಜೆಕ್ಟ್ ಬಗ್ಗೆ ಯಾವುದೇ ತರಹದ ಒಂದು ಹಿಸ್ಟ್ರಿ ಎವಿಡೆನ್ಸ್ ಅನ್ನೋದು ಇಲ್ಲ. ಈ ಆಬ್ಜೆಕ್ಟ್ಗೆ ಇವಾಗ ಸೈಂಟಿಸ್ಟ್ ಒಂದು ಹೆಸರು ಇಡ್ತಾರೆ. ಅದ ಹೆಸರೇನು ಅಂದ್ರೆ ಬ್ಲ್ಯಾಕ್ ಹೋಲ್ ಸ್ಟಾರ್. ನಮ್ಗೆ ಬ್ಲ್ಯಾಕ್ ಹೋಲ್ ಅಂದ್ರೆ ಗೊತ್ತು, ಸ್ಟಾರ್ ಅಂದ್ರೆ ಗೊತ್ತು. ಇದೇನು ಹೊಸದಾಗಿ ಬ್ಲ್ಯಾಕ್ ಹೋಲ್ ಸ್ಟಾರ್? ಇವಾಗ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಅಲ್ಲಿ ನಾನು ಈ ಸ್ಪೇಸಿನ ಬಗ್ಗೆ, ಈ ಬಿಗ್ ಬ್ಯಾಂಗ್ ಯಾವ ತರ ನಡೀತು, ಈ ಬ್ರಹ್ಮಾಂಡ, ಈ ಪ್ರಪಂಚ ಅನ್ನೋದು ಯಾವ ತರ ಹುಟ್ಟಿತು ಅನ್ನೋದು, ಈ ಬಿಗ್ ಬ್ಯಾಂಗ್ ಬಗ್ಗೆ ಎವಿಡೆನ್ಸ್ ರಿಸರ್ಚ್ ಪೇಪರ್ ಎಲ್ಲ ನೋಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ. ಮತ್ತೆ ಚಂದ್ರಯಾನ, ಈ ಮೂನಿಗೆ ಚಂದ್ರಯಾನ ಕಳಿಸಿ ಅಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ, ಅದ್ರ ಬಗ್ಗೆ ಏನೇನೆಲ್ಲ ರಿಸರ್ಚ್ ನಡೆದಿದೆ ಅನ್ನೋದು ಈ ವಿಡಿಯೋದಲ್ಲಿ ಎಲ್ಲ ನಾನು ಹೇಳಿದ್ದೀನಿ. ಈ ವಿಡಿಯೋ ಮುಗಿಸ್ಕೊಂಡು ಆ ವಿಡಿಯೋನು ಹೋಗಿ ನೋಡಿ. ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ಅನ್ನೋದು ಏನು ಅಂತ ನೋಡೋಣ. ಫಸ್ಟ್ ಸ್ಟಾರ್ ಅಂದ್ರೆ ಏನು? ಸ್ಟಾರ್ ಅಂದ್ರೆ ಒಂದು ಹಾಟ್ ಗ್ಯಾಸ್ ಬಾಲ್. ಅದರ ಕೋರ್ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದು ಒಂದು ರಿಯಾಕ್ಷನ್ ನಡೀತಾ ಇರುತ್ತೆ. ಸೊ ಇದು ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಅದರ ಕೋರ್ ಅಲ್ಲಿ ಎನರ್ಜಿ ಅನ್ನೋದು ಹೋಗಿ ಸೇರ್ಕೊಂಡು ಆ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ಪ್ರತಿ ಸ್ಟಾರ್, ನಾವು ಸನ್ ಕೂಡ ಒಂದು ಸ್ಟಾರೇ. ಸನ್ನಲ್ಲಿ ಯಾವ ತರ ಹೀಟ್ ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತಿದೆ, ಅದೇ ತರನೇ ನಮ್ಮ ಸ್ಟಾರ್ ಅಲ್ಲೂ ಕೂಡ ಈ ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಎನರ್ಜಿ ಅನ್ನೋದು ಒಂದ್ ಕಡೆ ಹೋಗಿ ಸೇರ್ಪಡೆ ಆಗ್ತಿದೆ. ನಾವು ಆಕಾಶದಲ್ಲಿ ಸ್ಟಾರ್ ಅಂದ್ರೆ ನಕ್ಷತ್ರ ನೋಡಬೇಕಾದ್ರೆ ಅದು ಹೊಳೆಯುತ್ತೆ, ಅಂದ್ರೆ ಸ್ಟಾರ್ ಅನ್ನೋದು ಶೈನ್ ಆಗುತ್ತೆ. ಈ ಶೈನ್ ಯಾವ ತರ ಆಗುತ್ತೆ ಅಂದ್ರೆ ಈ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋ ರೇಡಿಯೇಷನ್ ಅದು ಈಚಕ್ ತಳ್ಳುತ್ತೆ. ಅಂದ್ರೆ ಅದು ಔಟ್ ಸೈಡ್ ಕಳಿಸ್ಬೇಕಾದ್ರೆ ನಾವು ದೂರದಿಂದ ನೋಡ್ಬೇಕಾದ್ರೆ ಈ ಸ್ಟಾರ್ ಅನ್ನೋದು ಶೈನ್ ಆಗ್ತಿರೋ ತರ ಕಾಣಿಸುತ್ತೆ. ಇದು ಸ್ಟಾರ್. ಇವಾಗ ಈ ಬ್ಲ್ಯಾಕ್ ಹೋಲ್ ಏನು ಅಂತ ನೋಡೋಣ. ಈ ಬ್ಲ್ಯಾಕ್ ಹೋಲ್ ಅಂದ್ರೆ ನಾವು ನೋಡ್ತಿರೋ ನಕ್ಷತ್ರ ಇರುತ್ತಲ್ಲ, ಅದಕ್ಕೆ ವಯಸ್ಸಾಗುತ್ತೆ. ಅದಕ್ಕೆ ಟೆಕ್ನಿಕಲ್ ಆಗಿ ಬೇರೆ ತರ ಹೆಸರು ಹೇಳ್ತಾರೆ. ನಾವು ಸಿಂಪಲ್ ಆಗಿ ನಕ್ಷತ್ರಗೆ ವಯಸ್ಸಾಗುತ್ತೆ. ಈ ವಯಸ್ಸಾದಾಗ ಅದರ ನ್ಯೂಕ್ಲಿಯರ್ ಫ್ಯೂಷನ್ ಕೋರ್ ಅಲ್ಲಿ ಇರುತ್ತಲ್ಲ, ಅದು ಪ್ರೊಡ್ಯೂಸ್ ಮಾಡೋದು ಅನ್ನೋದು ಕಡಿಮೆ ಆಗುತ್ತೆ. ಆ ಎನರ್ಜಿ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಅದೇ ಟೈಮ್ ಅಲ್ಲಿ ಸ್ಟಾರ್ ಅಲ್ಲಿ ಕೂಡ ಗ್ರಾವಿಟಿ ಇರುತ್ತೆ. ನಮ್ಮ ಅರ್ಥದಲ್ಲಿ ಯಾವ ತರ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ, ಅದೇ ತರ ಎಲ್ಲಾ ಸ್ಟಾರ್ ಅಲ್ಲೂ, ಎಲ್ಲಾ ನಕ್ಷತ್ರದಲ್ಲೂ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಅವಾಗ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ಫೋರ್ಸ್ ಅನ್ನೋದು ಈಚೆ ತಳ್ಳುತ್ತೆ, ಎನರ್ಜಿ ಅನ್ನೋದು ಈಚೆ ತಳ್ಳುತ್ತೆ. ಈ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಎನರ್ಜಿ ಅನ್ನೋದು ಒಳಗಡೆ ತಗೊಳುತ್ತೆ. ಅವಾಗ ಈ ಟೂ ಫೋರ್ಸ್ ಅನ್ನೋದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಒಂದು ಸ್ಟಾರ್ ತುಂಬಾ ಯಂಗ್ ಆಗಿರ್ಬೇಕಾದ್ರೆ, ಅಂದ್ರೆ ಹೊಸ ಸ್ಟಾರ್ ಅಲ್ಲಿ ಇದೆರಡು ಎನರ್ಜಿ ಅನ್ನೋದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಒಂದು ಟೈಮ್ ಅಲ್ಲಿ ಆ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದು ಆ ಒಂದು ಎನರ್ಜಿ ಕಡಿಮೆ ಆದಾಗ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅವಾಗ ಒಂದು ಎನರ್ಜಿ ಅನ್ನೋದು ಒಂದು ಇಂಬ್ಯಾಲೆನ್ಸ್ ಆಗುತ್ತೆ. ಆ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದಾಗ ಇದ್ದಕ್ಕಿದ್ದ ಹಾಗೆ ಆ ಸ್ಟಾರ್ ಅನ್ನೋದು ಒಂದು ಸ್ಫೋಟ ಆಗುತ್ತೆ, ಅಂದ್ರೆ ಆ ಸ್ಟಾರ್ ಅನ್ನೋದು ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆದಾಗ ಅದು ಪುಡಿ ಎಲ್ಲ ನಾವು ಸೂಪರ್ ನೋವಾ ಅಂತ ಹೇಳ್ತೀವಿ. ಆ ಸೂಪರ್ ನೋವಾ ಅಂತ ಕನ್ವರ್ಟ್ ಆದ್ಮೇಲೆ ಅದು ಪುಡಿ ಎಲ್ಲ ಹೋದ್ಮೇಲೆ ಕೆಲವೊಂದು ಪುಡಿಗಳಿರುತ್ತಲ್ಲ, ಆ ಪುಡಿಯಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಒಳಗಡೆ ಇಳಿತಾ ಇರುತ್ತೆ. ಆ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದು ಹೋಗ್ಬಿಡುತ್ತೆ. ಅವಾಗ ಗ್ರಾವಿಟೇಷನಲ್ ಫೋರ್ಸ್ ಮಾತ್ರ ಇರುತ್ತಲ್ಲ, ಅಕ್ಕಪಕ್ಕ ಇರೋ ಸಣ್ಣ ಪುಟ್ಟ ಪುಡಿಗಳು, ಇದು ನಾವು ನೋಡೋದಕ್ಕೆ ಪುಡಿ ಅಂತ ಹೇಳ್ತೀವಿ, ಬಟ್ ಆ ಪುಡಿನೇ ನಮ್ಮ ಅರ್ಥಷ್ಟು ದೊಡ್ಡದಾಗಿರುತ್ತೆ. ಆ ತರ ಇರೋ ಎಲ್ಲ ಸಣ್ಣ ಪಾರ್ಟಿಕಲ್ಸ್, ಆ ಪಾರ್ಟಿಕಲ್ಸ್ ಎಲ್ಲ ಒಳಗಡೆ ತಗೊಂತಾ ಹೋಗುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಇಂದ ನುಂಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನುಂಗುತ್ತೆ. ಇದು ಟೆಕ್ನಿಕಲ್ ಆಗಿ ವಾಕ್ಯೂಮ್ ಕ್ಲೀನರ್ ತರ ವರ್ಕ್ ಆಗುತ್ತೆ. ಅಂದ್ರೆ ಅದ್ರ ಹತ್ರ ಏನೇ ಬಂದ್ರು ಒಳಗಡೆ ಹೇಳ್ಕೊಳ್ಳುತ್ತೆ. ಈಗ ಒಂದು ದೊಡ್ಡ ಪ್ಲಾನೆಟ್ ನಮ್ಮ ಅರ್ತೆ ಕೂಡ ಈ ಬ್ಲ್ಯಾಕ್ ಹೋಲ್ ಹತ್ರ ತಗೊಂಡೋದ್ರೆ ನಮ್ಮ ಅರ್ತೆ ಕೂಡ ನುಂಗೋ ಅಷ್ಟು ಪವರ್ ಈ ಬ್ಲ್ಯಾಕ್ ಹೋಲ್ ಅಲ್ಲಿ ಇದೆ. ಯಾಕೆ ಅಂದ್ರೆ ಅದರ ಗ್ರಾವಿಟೇಷನಲ್ ಫೋರ್ಸ್ ಈ ಸ್ಪೇಸ್ ಅಲ್ಲಿ ಇಲ್ದೇ ಇರೋ ಅಷ್ಟು ಗ್ರಾವಿಟೇಷನಲ್ ಫೋರ್ಸ್ ಈ ಬ್ಲ್ಯಾಕ್ ಹೋಲ್ ಅಲ್ಲಿ ಇದೆ. ಇದೇ ಸ್ಪೇಸ್ ಅಲ್ಲಿ ಇರುವ ಬ್ಲ್ಯಾಕ್ ಹೋಲ್ ಬಗ್ಗೆ ವಿವರಣೆ. ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, ಈ ಸ್ಟಾರ್ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ, ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಈಗ ಹೊಸದಾಗಿ ಕಂಡಿಡಿದಿರೋ ಆಬ್ಜೆಕ್ಟ್ ಇದು ಯಾಕೆ ಬ್ಲ್ಯಾಕ್ ಹೋಲ್ ಸ್ಟಾರ್ ಅಂತ ಹೇಳ್ತಿದ್ದಾರೆ ಅಂತ ನಿಮ್ಗೆ ಡೌಟ್ ಬರ್ಬೋದು.
ಸೊ ಇದೇ ವಿಷಯ, ಇದೇ ಡೌಟೇ ಈ ಸೈಂಟಿಸ್ಟ್ಗಳು ಕೂಡ ಇರೋದು. ಇವಾಗ ನಾವು ಟೆಲಿಸ್ಕೋಪ್ ಅಲ್ಲಿ ಈ ರೆಡ್ ಕಲರ್ ಆಬ್ಜೆಕ್ಟ್ ನ ನೋಡಿದ್ವಲ್ಲ, ಆ ರೆಡ್ ಕಲರ್ ಆಬ್ಜೆಕ್ಟ್ ನ ಕೆಲವೊಂದು ಸ್ಟ್ಯಾಟ್ಸ್ ನ ಕಲೆಕ್ಟ್ ಮಾಡ್ತಾರೆ. ಆ ಕೆಲವೊಂದು ಸ್ಟ್ಯಾಟ್ಸ್ ಯಾವ ತರ ಅಂದ್ರೆ ಅದರ ವೇವ್ ಲೆಂತ್ ಯಾವ ತರ, ಅದೆಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ನೋಡ್ತಾರೆ. ಅವಾಗ ಅವ್ರು ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಗೊತ್ತಾ, ನಾವು ರೆಡ್ ಕಲರ್ ಆಬ್ಜೆಕ್ಟ್ ಕಂಪ್ಲೀಟ್ ಆಗಿ ನೋಡಿದಾಗ ಓವರ್ ಆಲ್ ಆಗಿ ಒಂದು ಸ್ಟಾರ್ ಯಾವ ತರ ಶೈನಿಂಗ್ ಬರ್ತಿದೆ, ಅದೇ ತರ ಈ ರೆಡ್ ಆಬ್ಜೆಕ್ಟ್ ಅಲ್ಲೂ ಶೈನಿಂಗ್ ಬರ್ತಿದೆ. ಆದ್ರೆ ಇದ್ರ ಮಧ್ಯಭಾಗದಲ್ಲಿ ಈ ರೆಡ್ ಡಾಟಿನ ಮಧ್ಯಭಾಗದಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಅಲ್ಲಿ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಅದರ ವೇವ್ ಲೆಂತ್ ಎಲ್ಲ ಈ ರೆಡ್ ಕಲರ್ ಆಬ್ಜೆಕ್ಟಿನ ಮಧ್ಯಭಾಗ ಅಂದ್ರೆ ಕೋರ್ ಅಲ್ಲಿ ಬ್ಲ್ಯಾಕ್ ಹೋಲ್ ಅನ್ನೋದು ಫಾರ್ಮ್ ಆಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಆ ಸ್ಟಾರ್ ಒಳಗಡೆನೆ ಒಂದು ಬ್ಲ್ಯಾಕ್ ಹೋಲ್ ಫಾರ್ಮ್ ಆಗಿದೆ. ಸೊ ಈ ತರ ಆಬ್ಜೆಕ್ಟ್, ಇದಕ್ಕೆ ನ್ಯೂ ಆಸ್ಟ್ರೋಫಿಸಿಕಲ್ ಆಬ್ಜೆಕ್ಟ್ ಅಂತ ಇವ್ರು ಹೇಳ್ತಾರೆ. ಅದರಿಂದ ಈ ಆಬ್ಜೆಕ್ಟ್ಗೆ ಹೊಸ ಆಸ್ಟ್ರೋಫಿಸಿಕಲ್ ಆಬ್ಜೆಕ್ಟ್ ಅಂತ ಹೇಳಿ ಅದಕ್ಕೊಂದು ಹೆಸರಿಡ್ತಾರೆ. ಈ ರೆಡ್ ಕಲರ್ ಆಬ್ಜೆಕ್ಟ್ ಇದೆಯಲ್ಲ, ಇದಕ್ಕೆ ಹೆಸರು ಏನಿಡ್ತಾರೆ ಅಂದ್ರೆ MOM BH*1 ಅಂದ್ರೆ MOM ಅಂದ್ರೆ ಮಿರಾಕಲ್ ಆರ್ ಮಿರೇಜ್ ಅಂತ ಹೆಸರಿಟ್ಟು ಇದ್ರ ಬಗ್ಗೆ ಇನ್ನೊಂದು ವಿಷಯ ಕೂಡ ಹೇಳ್ತಾರೆ. ಅದೇನು ಅಂದ್ರೆ ಈ ರೆಡ್ ಕಲರ್ ಡಾಟ್ ಏನು ಕಾಣಿಸ್ಕೊಂಡಿದೆ ಅದು ನಮ್ಮ ಸೂರ್ಯಕ್ಕಿಂತ, ನಮ್ಮ ಸನ್ಕ್ಕಿಂತ 1,00,000 ಟೈಮ್ಸ್ ದೊಡ್ಡದಾಗಿದೆ. ಅಂದ್ರೆ ನಮ್ಮ ಸನ್ಕ್ಕಿಂತ ಅಷ್ಟು ದೊಡ್ಡದಾಗಿರೋ ಒಂದು ಆಬ್ಜೆಕ್ಟ್ ಅಷ್ಟು ದೂರದಲ್ಲಿ ಈ ಸ್ಪೇಸಿನ ತುಂಬಾ ಡೀಪೆಸ್ಟ್ ಪಾರ್ಟ್ ಅಲ್ಲಿ ನೋಡಿ ಕಂಡಿಡ್ತಿದ್ದಾರೆ. ಇವಾಗ ನಾವು ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ಸ್ಪೇಸ್ ಅಲ್ಲಿ ನೋಡಿದ್ವಲ್ಲ, ಅದು ಎಲ್ಲಾ ಟೈಮ್ ನಾವು ಸ್ಪೇಸ್ ಅಲ್ಲಿ ನೋಡೋದಿಕ್ಕಾಗಲ್ಲ. ಇವಾಗಲಿಂದ ಕೆಲವು ವರ್ಷ ಹಿಂದೆನೆ ಈ ತರ ಒಂದು ಆಬ್ಜೆಕ್ಟ್, ರೆಡ್ ಕಲರ್ ಆಬ್ಜೆಕ್ಟ್ ಅಪಿಯರ್ ಆಗಿ ಡಿಸಪಿಯರ್ ಆಗಿದೆ. ಅಂದ್ರೆ ಕಾಣಿಸ್ಕೊಂಡು ಮಾಯ ಆಗಿದೆ, ಮತ್ತೆ ಕಾಣಿಸ್ಕೊಂಡು ಮಾಯ ಆಗಿದೆ. ಇದು ಎಲ್ಲಾ ಸರಿ ಸ್ಪೇಸ್ ಅಲ್ಲಿ ನೋಡಕ್ ಆಗ್ತಿಲ್ಲ. ಆದ್ರೆ ಈ ಸರಿ ಮಾತ್ರ ಆ MIT ಯೂನಿವರ್ಸಿಟಿ ಅವರು ನೋಡಿ ತಕ್ಷಣನೇ ಅದ್ರ ಬಗ್ಗೆ ಅದ್ರ ಸ್ಟ್ಯಾಟ್ಸ್ ನ ಕಲೆಕ್ಟ್ ಮಾಡಿ ಒಂದು ರಿಸರ್ಚ್ ಪೇಪರ್ ಆಗಿ ಇಷ್ಟೊಂದು ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಇವಾಗ ಓಕೆ ಮನೋಜ್, ಇವಾಗ ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ಅನ್ನೋದು ಕಾಣಿಸ್ಕೊಂತು. ಈಗ ನಮಗೆ ಅದರಿಂದ ಏನ್ ಉಪಯೋಗ, ಮತ್ತೆ ಈ ಸೈಂಟಿಸ್ಟ್ ಅವ್ರಿಗೆಲ್ಲ ಏನ್ ಉಪಯೋಗ, ಅದರಿಂದ ಅವ್ರು ಏನ್ ಕಂಡುಹಿಡಿತಾರೆ, ಅವ್ರಿಗೆ ಏನ್ ಉಪಯೋಗ ಅಂತ ನಿಮ್ಗೆ ಡೌಟ್ ಬಂದ್ರೆ ಇದನ್ನು ಕೂಡ ಆ ಆರ್ಟಿಕಲ್ ಅಲ್ಲಿ ಹಾಕಿದ್ದಾರೆ. ಸೊ ಈ ರೆಡ್ ಹೋಲ್ ಸ್ಟಾರ್ ಇದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯನ ಅವರು ತಿಳ್ಕೊಂತಾರೆ. ಅದೇನೇನು ಅಂದ್ರೆ ಇದರಲ್ಲಿ ಮೊದಲನೇದು ರೆಡ್ ಡಾಟ್ ಮಿಸ್ಟ್ರಿ. ಈ ಸ್ಪೇಸ್ ಅಲ್ಲಿ ಕೆಲವು ವರ್ಷ ಹಿಂದೆ ರೆಡ್ ಡಾಟ್ ಕಾಣಿಸ್ಕೊಂಡು ಮಾಯ ಆಗಿದೆ ಅಂತ ಮುಂಚೆ ಹೇಳಿದ್ನಲ್ಲ, ಅದೇ ತರ ಅದೇ ರೆಡ್ ಡಾಟ್ ಇವಾಗ ಕಾಣಿಸ್ಕೊಂಡಿರುವ ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನೋದು ಒಂದು ಅವ್ರಿಗೆ ಈ ರೆಡ್ ಡಾಟ್ ಮಿಸ್ಟ್ರಿ ಅನ್ನೋದು ಸ್ಪೇಸ್ ಅಲ್ಲಿ ಒಂದು ಮಿಸ್ಟ್ರಿ ಆಗಿ ಉಳಿದಿದೆ. ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ಬಗ್ಗೆ ರೆಡ್ ಡಾಟ್ ಮಿಸ್ಟ್ರಿ ಅನ್ನೋದು ಸೇಮ್ ಡಿಫ್ರೆಂಟ್ ಅನ್ನೋದು ಒಂದು ವಿಷಯನ ತಿಳ್ಕೊಂತಾರೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ಕಂಡುಹಿಡಿದಿದಾರಲ್ಲ, ಇದರ ಹುಟ್ಟಿದ್ದ ಡೇಟ್ ಅಥವಾ ಹುಟ್ಟಿದ್ದ ವರ್ಷ ಯಾವಾಗ ಅಂದ್ರೆ ಈ ಬಿಗ್ ಬ್ಯಾಂಗ್ ನಡೀತಲ್ಲ, ಯಾವಾಗ ಒಂದು 13.8 ಬಿಲಿಯನ್ ವರ್ಷ ಹಿಂದೆ ಬಿಗ್ ಬ್ಯಾಂಗ್ ನಡೀತಲ್ಲ, ಆ ಬಿಗ್ ಬ್ಯಾಂಗ್ ನಡೆದು ಕೆಲವು ಮಿಲಿಯನ್ ವರ್ಷ ಆದ್ಮೇಲೆ ಸ್ಟಾರ್ ಅನ್ನೋದು ಫಾರ್ಮೇಶನ್ ಆಗಿದೆ, ಸ್ಟಾರ್ ಅನ್ನೋದು ಹುಟ್ಟಿದೆ. ಸೊ ಈ ಬಿಗ್ ಬ್ಯಾಂಗಿನ ಎಷ್ಟೊಂದು ಎವಿಡೆನ್ಸ್ ಇನ್ನೂ ಕೂಡ ಇವತ್ತಿಗೂ ಕೂಡ ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ, ಈ ಬಿಗ್ ಬ್ಯಾಂಗ್ ನಡೆದಿದ್ದು ರಿಯಲ್ ಅಥವಾ ಏನು ಅಂತ. ಇವಾಗ ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ನ ರಿಸರ್ಚ್ ಮಾಡಬೇಕಾದ್ರೆ ಈ ಬಿಗ್ ಬ್ಯಾಂಗ್ ಟೈಮಲ್ಲಿ ಏನ್ ನಡೀತು ಅನ್ನೋದು ಇನ್ನೂ ಅವರು ಡೀಪ್ ಆಗಿ ತಿಳ್ಕೊಳ್ಳೋಕೆ ಒಂದು ಚಾನ್ಸ್ ಇದೆ. ಇದಾದ್ಮೇಲೆ ಮೂರನೇದು ಕೊನೆಯದು, ಅದೇನು ಅಂದ್ರೆ ಮಿಸ್ಸಿಂಗ್ ಪೀಸ್ ಆಫ್ ಯೂನಿವರ್ಸ್ ಅಂತ ಏನಾದ್ರೂ ಇದೆಯಾ, ಅಥವಾ ನಮ್ಮ ಯೂನಿವರ್ಸಿನ ಒಂದು ಮಿಸ್ಸಿಂಗ್ ಪೀಸ್ ಇದ್ರೊಳಗಡೆ ಇದೆಯಾ ಅಂತ ಇವರು ರಿಸರ್ಚ್ ಮಾಡಿ ತಿಳ್ಕೊಬಹುದು. ಅದರಿಂದ ಈ ಸ್ಪೇಸ್ ಸೈಂಟಿಸ್ಟ್ ಎಲ್ಲ ಈ ಬ್ಲ್ಯಾಕ್ ಹೋಲ್ ಸ್ಟಾರ್ ಬಗ್ಗೆ ಇನ್ನೂ ಡೀಪ್ ಆಗಿ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಇದನ್ನೇ ಹೇಳ್ಬೇಕು ಅಂತ ಅನ್ಕೊಂಡೆ. ಮತ್ತೆ ನಿಮ್ಗೆ 2 ವಿಡಿಯೋನ ರೆಕಮೆಂಡ್ ಮಾಡ್ತೀನಿ, ಒಂದು ಬಿಗ್ ಬ್ಯಾಂಗ್ ಮತ್ತೆ ಒಂದು ಚಂದ್ರಯಾನ. ಇದೆರಡು ನಿಮ್ಮ ಸ್ಕ್ರೀನ್ ಅಲ್ಲಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅದನ್ನ ನೋಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಇನ್ನೊಂದು ಟಾಪಿಕ್ ತಗೊಂಡ್ಬಂದು ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.